ಹೊಸ ಹೊಳಲು ಇಲ್ಲಿರುವಂತಹ ಹೊಯ್ಸಳ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಗರುಡ ಕಂಬ ಕಾಣಿಸ್ತಾ ಇದೆ. ಇಲ್ಲಿಂದ ಇದು ಬಹಳ ಸರಳವಾದಂತಹ ವಾಸ್ತುಶಿಲ್ಪದಿಂದ ಕೂಡಿದ್ದರೂ ಒಳಭಾಗಕ್ಕೆ ಹೋದಾಗ ಹೊಯ್ಸಳ ಸಾಮ್ರಾಜ್ಯದ ಅಥವಾ ಹೊಯ್ಸಳ ವಾಸ್ತುಶಿಲ್ಪವನ್ನು ನಾವು ಕಣ್ತುಂಬಿಕೊಳ್ತಾ ಹೋಗ್ಬೋದು. ಹೊರ ಗೋಡೆಗಳಲ್ಲಿ ಕೆತ್ತಿರುವಂತಹ ಕೆತ್ತನೆಯ ಕೆಲಸಗಳು ಬಹಳ ಅದ್ಭುತವಾಗಿ ನಮಗೆ ಕಾಣಿಸುತ್ತೆ. ಇಲ್ಲಿ ದೇವತೆಗಳ ಒಂದು ಮೂರ್ತಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಬೇರೆ ಬೇರೆ ಒಂದೊಂದು ಹಂತದಲ್ಲೂ ಒಂದೊಂದು ರೀತಿಯಾದಂತಹ ಕೆತ್ತನೆ ಕೆಲಸಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಹೊಯ್ಸಳ ದೇವಸ್ಥಾನಗಳು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನಕ್ಷತ್ರಾಕಾರದ ಜಗತಿ ಇರುತ್ತದೆ. ಅದರ ಮೇಲೆ ನಾವು ನಡೆದುಕೊಂಡು ಹೋಗಿ ಆ ಶಿಲ್ಪ ಸೌಂದರ್ಯಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಒಂದೊಂದು ಇವು ಸಾಮಾನ್ಯವಾಗಿರುವಂತಹ ಹೊಯ್ಸಳ ವಾಸ್ತುಶಿಲ್ಪದ ಒಂದು ಸಾಮಾನ್ಯವಾದಂಥ ಒಂದು ಶೈಲಿ. ಇಲ್ಲಿ ತ್ರಿಕೂಟ ಆಕಾರದ ಗೋಪುರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೆತ್ತನೆ ಕೆಲಸಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದು ಗೋಪುರದ ಮಾದರಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಮಂಡ್ಯದ ಸುತ್ತಮುತ್ತಲೂ ಕೂಡ ಈ ಹೊಯ್ಸಳ ದೇವಸ್ಥಾನಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ಕಾರಣಗಳು ಕೂಡ ಇದೆ. ಇಲ್ಲಿ ನೀರು ಮತ್ತು ಫಲವತ್ತಾದಂತಹ ಭೂಮಿ, ಕಾಡು ಮೇಡುಗಳು ಇವೆಲ್ಲ ಕೂಡ ಹೊಯ್ಸಳ ದೇವಸ್ಥಾನಗಳನ್ನು ಕಟ್ಟಿಸೋದಕ್ಕೆ ಸಹಕಾರಿ. ವಿಷ್ಣುವರ್ಧನ ಒಂದು ಕಾಲದಲ್ಲಿ ಇದು ಒಂದು ಉಚ್ಛ್ರಾಯ ಸ್ಥಿತಿಗೆ ತಲುಪಿದೆ. ಕ್ಯಾರ್ಪೇಟೆ ಮತ್ತು ಮಂಡ್ಯ ಜಿಲ್ಲೆಗೆ ಸೇರಿದೆ. ಇಲ್ಲಿ ಕ್ಯಾರ್ಪೇಟೆ ಸುತ್ತಮುತ್ತಲ ಅನೇಕ ಹೊಯ್ಸಳ ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಇಲ್ಲಿ ಪೂರ್ತಿಯಾಗಿ ವಾಸ್ತುಶಿಲ್ಪದ ಒಂದು ದೃಶ್ಯಾವಳಿಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ನಕ್ಷತ್ರಾಕಾರದ ಜಗತಿ, ಅದರ ಮೇಲೆ ದೇವಸ್ಥಾನವನ್ನು ಕಟ್ಕೊಂಡು ಹೋಗಿದ್ದಾರೆ. ದೇವಸ್ಥಾನನೂ ಕೂಡ ನಕ್ಷತ್ರಾಕಾರದಲ್ಲೇ ಇರುವುದನ್ನು ನಾವು, ಕುದುರೆಯ ಒಂದು ಸಾಲು, ಹೂವು ಮತ್ತು ರಥಗಳು ಮತ್ತು ಮಕರ, ಹಂಸ ಇತ್ಯಾದಿ ಒಂದಾದರ ಮೇಲೆ ಒಂದರಂತೆ ಇಲ್ಲಿ ಶಿಲಾಫಲಕಗಳನ್ನು ಕೆತ್ಕೊಂಡು ಹೋಗಿದ್ದಾರೆ. ಅದರ ಮೇಲಿನ ಭಾಗದಲ್ಲಿ ದೇವತೆಗಳ ಒಂದು ವಿಗ್ರಹಗಳನ್ನು ನಾವು ನೋಡ್ಬೋದು. ಅದರ ಮೇಲೆ ಕಂಬಗಳು ಮತ್ತು ಗೋಪುರಗಳ ಮಾದರಿಯಲ್ಲಿ ಕೆತ್ಕೊಂಡು ಹೋಗಿದ್ದಾರೆ. ಇದು ಅವರದೇ ಆದಂತಹ ಒಂದು ವಾಸ್ತು ಶೈಲಿ. ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ರೀತಿಯ ಒಂದು ಕೆತ್ತನೆ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಯುದ್ಧದ ಒಂದು ದೃಶ್ಯಗಳು ಮತ್ತು ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೂಡ ಇಲ್ಲಿ ಗೋಡೆಗಳ ಮೇಲೆ ಕೆತ್ಕೊಂಡು ಹೋಗಿದ್ದಾರೆ. ಆನೆಗಳ ಸಾಲು, ಕುದುರೆಗಳ ಸಾಲು ಮತ್ತು ಬೇರೆ ಬೇರೆ ಕಥೆಗಳನ್ನು, ಮಹಾಭಾರತದ ಯುದ್ಧದ ಒಂದು ಕಥೆಗಳನ್ನು ಕೂಡ ಇಲ್ಲಿ ಒಂದೊಂದು ಹಂತದಲ್ಲಿ ಕೆತ್ಕೊಂಡು ಹೋಗಿದ್ದಾರೆ. ಮತ್ತು ದೇವತೆಗಳ ಒಂದು ಚಿತ್ರವನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮೇಲೆ ಗೋಪುರಗಳ ಮಾದರಿಯಲ್ಲೂ ಕೂಡ ಕೆತ್ಕೊಂಡು ಹೋಗಿದ್ದಾರೆ. ನಂತರ ಇಲ್ಲಿ ಅತ್ಯಂತ ಮೇಲಿನ ಹಂತದಲ್ಲಿ ಗೋಪುರಗಳು, ಹೂವುಗಳ ಚಿತ್ರಗಳನ್ನು ನಾವು ಇಲ್ಲಿ ನೋಡಿಕೊಂಡು ಹೋಗ್ಬೋದು. ಈ ದೇವಸ್ಥಾನವನ್ನು ಮುಖ್ಯವಾಗಿ ಬಳಪದ ಕಲ್ಲು ಮತ್ತು ಗ್ರಾನೈಟ್ ಕಲ್ಲುಗಳಿಂದ ಇದನ್ನು ಕಟ್ಕೊಂಡು ಹೋಗಿದ್ದಾರೆ. ದೇವಸ್ಥಾನದ ಪ್ರವೇಶ ದ್ವಾರ, ಎದುರುಗಡೆಗೆ ಗರ್ಭಗುಡಿ ನಮಗೆ ಕಾಣಿಸ್ತಾ ಇದೆ. ಮಧ್ಯಭಾಗದಲ್ಲಿರುವಂತಹ ಬಾಳೆಯ ಗೊನೆಯ ಒಂದು ಅತ್ಯಂತ ಸುಂದರವಾಗಿ ಕೆತ್ತಿರುವಂತಹ ಶಿಲಾಸ್ತಂಭ, ಮಧ್ಯಭಾಗದಲ್ಲಿ
ಸುಂದರವಾದಂತಹ ಒಂದು ಕೆತ್ತನೆ ಕೆಲಸ. ಒಂದೊಂದು ಕಂಬದಲ್ಲೂ ಒಂದೊಂದು ರೀತಿಯ ಅದ್ಭುತವಾದಂತಹ ಶಿಲಾ ಸೌಂದರ್ಯವೇ ಇಲ್ಲಿ ಮೂರ್ತಿವೆತ್ತಂತೆ ನಮಗೆ ಕಾಣಿಸ್ತಾ ಇದೆ. ಶ್ರೀಕೃಷ್ಣನ ದೇವಸ್ಥಾನ ಇದು ತ್ರಿಕೂಟಾಕಾರದ ಗೋಪುರಗಳು, 3 ಗೋಪುರಗಳು ಕೂಡ ಇಲ್ಲಿ ಇದೆ. ಇಲ್ಲೂ ಕೂಡ ಮಧ್ಯಭಾಗದಲ್ಲಿ ಸುಂದರವಾದಂತಹ ಒಂದು ಕೆತ್ತನೆಯ ಆಕಾರ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಗಣಪತಿಯ ಹೂವಿನ ಆಕಾರದಲ್ಲಿ ಕೆತ್ತಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಗರ್ಭಗುಡಿ. ಅಲ್ಲೊಂದಿದೆ ಕಿಕ್ಕೇರಿಯಲ್ಲಿ ಈಶ್ವರ ಪಕ್ಕದಲ್ಲಿದೆ. ಗರ್ಭಗುಡಿ ನಾಮಂಗಲ ಆಮಂಗಲ ಬೆಳ್ಳೂರು, ಬೆಳ್ಳೂರಿಂದ ಕುಡುಗೋಲು ಬೆಂಗಳೂರು. ಬೆಂಗಳೂರಲ್ಲ ಮಂಡ್ಯ ಹೋಗ್ತದೆ. ಮಂಡ್ಯ ಹೋಗ್ತಿದ್ರೆ ಅದೇ ಮಂಡ್ಯ. ನೀವು ಹೋಗಿ ನವರಂಗದಿಂದ ದೇವಸ್ಥಾನದ ಒಂದು ವಿಹಂಗಮ ನೋಟ. ನಾಮಂಗಲ ಬೇರೆ ನಮ್ಮ ಮಂಡ್ಯ ರೂಟಲ್ಲಿ ಕಾಂತ ಕಲ್ಯಾಣವಿದೆ ಶ್ರೀನಿವಾಸಮಂಗಳಂ ನಂಬಿನಾರಾಯಣ ಸಂಬತ್ಯ ಇದೇ ಭೂದೇವಿ ಲಕ್ಷ್ಮೀನಾರಾಯಣ ಸಂಬತ್ಯ. 9ರಿಂದ 2000 ಮೇಲಾಗಿದೆ. ಹಳೇಬೀಡು, ಬೇಲೂರು, ಸೋಮಾಪುರ, ನುಗ್ಗೇಹಳ್ಳಿ, ನಾಮಂಗಲ, ಮೇಲುಕೋಟೆ, ಶಿಲ್ಘಟ್ಟ, ಗೋವಿಂದಹಳ್ಳಿ, ಪಂಚಲಿಂಗ ಅಂತ ಹೇಳ್ತೀವಿ. ಇನ್ನೊಂದು ವಿಶೇಷ ಅಂದರೆ ಕಿಕ್ಕೇರಿ ಹತ್ರ 3-4 ದೇವಸ್ಥಾನ ಇದೆ ಅಂತ ಹೇಳ್ತೀವಿ. ವಿಶೇಷ ಹೊರಗಡೆ ವಿಮಾನ ಹಾಕಿದ್ರೆ ರಾಮಾಯಣ, ಮಹಾಭಾರತ, ಭಗವತ. ಸ್ಟಾರ್ ಹಾಕಿದ್ರೆ ಭುವನೇಶ್ವರಿಗಳು. ಸ್ಟಾರ್ ಅಂದರೆ ಭುವನೇಶ್ವರಿಗಳು ಅಂತ ಹೇಳ್ತೀವಿ. ಇವತ್ತು ನೋಡ್ಬೇಕಾದ್ರೆ ಶಿಖರಾಶ್ರಮದಲ್ಲಿ ವೇಣುಗೋಪಾಲ, ಗಣಪತಿ, ನಂಬಿನಾರಾಯಣ, ವೈಷ್ಣವ ಇಷ್ಟವಾದ ಕಾಲದಲ್ಲಿ ನಂಬಿನಾರಾಯಣ ಅಂತ ಖಾತೆಯಾಗಿದೆ. ಇಲ್ಲಿ ಎಡಗಡೆ ಶಂಕು ಇದೆ, ಬಲಗಡೆ ಚಕ್ರ ಇದೆ. ಎಡಗಡೆ ಶಂಕು, ಬಲಗಡೆ ಚಕ್ರ, 2 ಗದೆ, ಜಯವಿಜಯರು, ಪಕ್ಕದಲ್ಲಿ ಜಯವಿಜಯರಿದ್ದಾರೆ. ಹಾಗೆ ನಂಬಿನಾರಾಯಣ ನಮ್ಮದವರಿಗೆ ಕೈ ಬಿಡಲ್ಲ. ನಂಬ್ಕೊಂಡ್ರೆ ಆಗತ್ತೆ ಅಂತ ಬಯಕೆ. ಹುಡುಗರೆಲ್ಲ ಓದಬೇಕು. ಸಂಸಾರ ತಾಪತ್ರಗಳು, ಹಣಕಾಸು ವ್ಯವಹಾರ, ತರಕಾರಿ ವ್ಯವಹಾರ, ಕೆಲವರು ಮದುವೆ ಆಗಿರಲಿಲ್ಲ, ಮದುವೆ ಆಗಿ ಮಕ್ಕಳು ಆಗಿರಲಿಲ್ಲ ಅಂತ ಹೇಳ್ತಾರೆ. ಆ ದೇವ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಶ್ರಾವಣ ಮಾಸ ಬಿಟ್ಟು ಆಷಾಢ ಮಾಸ, ಭಾದ್ರಪದ ಮಾಸ, ನಮ್ಮ ಕಾರ್ತಿಕ ಮಾಸದಲ್ಲಿ ಹೂಪ್ರಸಾದ ಇರ್ತೀವಿ. ಶ್ರಾವಣ ಮಾಸದಲ್ಲೆಲ್ಲ ಅಪ್ಸರೆಗಳೆಲ್ಲ ಇರುತ್ತೆ. ಅಪ್ಸರೆಗಳ ಟೈಮಲ್ಲಿ ಹೂಪ್ರಸಾದ ಆಗಲ್ಲ ಅಂತ ಹೇಳ್ತೀವಿ. ಹೂ ಕೇಳೋರು ಬೆಳಗಿನ ಜಾವ ಶನಿವಾರ ಬಂದು ಇಲ್ಲಿ ನಾವು ಒಂದು ನಂಬರ್ ಇರುತ್ತೆ. ಇಲ್ಲಿ ಪಕ್ಕ ಶನಿವಾರ 5:45ರಿಂದ 7:30 ಟೈಮ್ ಕೊಟ್ಟಿರ್ತೀವಿ. 7:30ರಿಂದ ಮಾಮೂಲಿ ಹೂಪ್ರಸಾದ ಆಗುತ್ತೆ. ವಿಶೇಷ ಅಂತೀವಿ. ಶ್ರೀ ಲಕ್ಷ್ಮೀನಾರಾಯಣ ಉತ್ಸವ ಮೂರ್ತಿ ಇಲ್ಲಿ. ಉತ್ಸವ ಶ್ರೀದೇವಿ, ಭೂದೇವಿ, ಲಕ್ಷ್ಮೀನಾರಾಯಣ. ಪಕ್ಕದಲ್ಲಿ ಅಮ್ನೇಶ್ವರ ಕಟ್ಟಿದ್ದಾರೆ. ಬಲಗಡೆ ಸೌಮ್ಯ ರಂಗನಾಥಿನ ಹೆಸರಿಟ್ಟು ಲಕ್ಷ್ಮೀನಾರಾಯಣ ನಾವು ನಾಮಕರಣ ಮಾಡೋದು. ಇವತ್ತು 21 ಅವತಾರದಲ್ಲಿ ಕೇಶವ, ಮಾಧವ, ಅಚ್ಯುತ, ಶ್ರೀನಿವಾಸನೇ ಅಂತ ಹೇಳ್ತೀವಿ. ವಿಶೇಷ ಪೂಜೆಗಳೆಲ್ಲ ಆಗುತ್ತೆ. ನಾವೆಲ್ಲ ವಿಶೇಷ ಪೂಜೆಗಳು ಅದೇ ಕೃಷ್ಣ ಜಯಂತಿ ಎಲ್ಲ ಆಗುತ್ತೆ. ನರಸಿಂಹ ಜಯಂತಿ ಆಗುತ್ತೆ. ನರಸಿಂಹ ಜಯಂತಿನೂ ಇದೆ. ಇಲ್ಲಿ ಲಕ್ಷ್ಮೀ ನರಸಿಂಹ ಇದೆ. ವಿಶೇಷ ಪೂಜೆಗಳು ಆಗುತ್ತೆ ಅಂತ ಹೇಳ್ತೀವಿ. ಇವಾಗ ಬ್ರಹ್ಮೋತ್ಸವ ಬರೋದು ವೈಕುಂಠ ಏಕಾದಶಿ ಜನವರಿ, ಫೆಬ್ರವರಿ. ಜನವರಿಗೆ ಬರುತ್ತೆ, ಡಿಸೆಂಬರಲ್ಲೂ ಬರುತ್ತೆ. ಡಿಸೆಂಬರ್ಗೆ ಬಂದುಬಿಟ್ರು ಬರ್ಬೋದು, ಜನವರಿಗೂ ಬರುತ್ತೆ. 1ನೇ ತಾರೀಕಿಗೆ ಬರುತ್ತೆ ವಸತಿ 2 ವರ್ಷದಲ್ಲಿ ಅಂತ ಹೇಳ್ತೀವಿ. ಲಕ್ಷ್ಮೀ ನರಸಿಂಹಲ್ಲಿ ಕರ್ನಾಟಕದಲ್ಲಿ ಹೊಸವಳು, ಅನಂತಪುರಂ ಕಟ್ಟಿ ತಿರುಪತಿ ಹೋಗೋ ರೋಡಲ್ಲಿ ಪ್ರಹ್ಲಾದ ಇದೆ ಅಂತ ಹೇಳ್ತೀವಿ. ವಿಶೇಷ ದರ್ಶನ ಪ್ರಹ್ಲಾದ ದರ್ಶನ ಮಾಡ್ಬೇಕಾದ್ರೆ ಇವತ್ತು ಬಂದಿರೋ ಲಕ್ಷ್ಮೀ ನರಸಿಂಹನಿಗೆ ವಿಶೇಷ ನೀವು ಬಂದಿರೋದು ಮಂಗಳವಾರ ಬಂದಿದ್ದೀವಿ. ತುಂಬ ಒಳ್ಳೆಯದಾಗಿದೆ. ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಚಿಕ್ಕಟಾಶ್ವರದಲ್ಲಿ ಲಕ್ಷ್ಮೀ ನರಸಿಂಹನ ವಿಶೇಷ ಅಂತ ಹೇಳ್ತೀವಿ. ಇವೆಲ್ಲ ಬಳ್ಳಿ ಹೆಬ್ಬೆಟ್ಟ ಆಂಜನೇಯ ಅಂತ ಹೇಳ್ತೀವಿ ನಾವು.
ಹೆಬ್ಬೆಟ್ಟಾಗಿದೆಯಾ, ನೀವೇ ಹೀಗೆ ಹೆಬ್ಬೆಟ್ಟಾಗಿದೆಯಾ, ಪೂರ್ವದಲ್ಲಿ ಹೆಬ್ಬೆಟ್ಟಾಗಿದೆಯಾ, ಎಣ್ಣೀರು ಕುಡಿತಾ ಆಗಿದೆಯಾ, ಎಣ್ಣೀರು ಕುಡಿತಾ ಇದೆ ನೋಡಿ. ಹೌದು, ಕಾಣ್ತಾ ಇದೆಯಾ? ಡ್ಯಾನ್ಸ್ ಮಾಡ್ತಾ ಇರೋದು ಶಿಲೆ ಬಾಲಕಿ ಭರತನಾಟ್ಯ ಡ್ಯಾನ್ಸ್ ಹಾಲ್ ನೋಡಿ. ಇದು ಡ್ಯಾನ್ಸ್ ಹಾಲ್ ಅಂತ ಹೇಳ್ತೀವಿ. ಇದು ಸುಖಾಸನ ಇದೆ, ನಿಮ್ಮ ಕಷ್ಟಗಳನ್ನ ಕೇಳೋದಕ್ಕೆ ಅಂತ ಹೇಳ್ತೀವಿ. ಇದೆಲ್ಲ ಲಿಂಕು 3 ರೂಮ್ ಇದೆ, 3 ರೂಮ್ ಇದೆ. ಸುರಂಗ ಮಾರ್ಗ ಅಂತ ಹೇಳ್ತೀವಿ. ಕೆಲಸ ಮಾಡಿದವರು ಇಲ್ಲಿ ದೊಡ್ಡವ್ರು ಹೇಳಿದವರು, ಕೆಲಸ ಮಾಡೋರು 4 ಬ್ಯಾಚ್ ಇಲ್ಲೇ 2 ಬ್ಯಾಚು ಎಲ್ಲ ಕಡೆ ಬಿಡೋರಂತೆ, 2 ಬ್ಯಾಚು. ಆ ಕೆಲಸ ಏನು ಮಾಡಬೇಕು ಅವರೇ ಮಾಡೋರಂತೆ. ಆ ಕೆಲಸ ಕೈಲೇ ಮಾಡಿದ್ರು, ಯಾರು ಮಾಡಿದ್ರು ಅದು ಗೊತ್ತಿಲ್ಲ. ಈ ಬಂಡೆಲ್ಲ ಕೆತ್ತಿ ಎಲ್ಲ ಮಾಡಿ ದೇವಸ್ಥಾನ ಮಾಡಿಬಿಟ್ಟು ಹೋದರು. ಆಮೇಲೆ ಇನ್ನೊಂದು ವಿಶೇಷ, ಲಕ್ಷ್ಮೀನರಸಿಂಹ ತೋರಿಸ್ಬಿಟ್ಟು ಅದು ಕೃಷ್ಣನ ಹೇಳ್ಬಿಟ್ಟು ಕಳಿಸ್ಕೊಡ್ತೀನಿ. ಆಯ್ತು, ಈ ಹೊಸವಳ ವಿಶೇಷ ಅಂದರೆ ಲಕ್ಷ್ಮೀ ಕೂತ್ಕೋದಕ್ಕೆ ತಾವೆಲ್ಲ ಕೂತ್ಕೊಂಡ್ರು ಸ್ಕೂಟ್ರಲ್ಲಿ ಕೂತಿರೋದು. ಸ್ಕೂಟ್ರ್ ಮೇಲೆ ಈಗ ಇಟ್ಕೊಂಡು ಕೂತಿದ್ದಾರೆ. ಈ ತಾಯಿನೇ ಮಗ ನೋಡ್ತಾರೆ, ಪ್ರಹ್ಲಾದ. ಭಕ್ತ ವಿಶೇಷ ಬಂದಿದ್ದೀವಿ. ಮಂಗಳವಾರ ತುಂಬ ಒಳ್ಳೆಯದಾಗಿದೆ. ಇದು ವಿಶೇಷ ದರ್ಶನ ನಿಮಗೆ ಮಂಗಳವಾರ ಅಂತ ಹೇಳ್ತೀವಿ. ಪ್ರತಿ ಮಂಗಳವಾರ ಬಂದು ದರ್ಶನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಇದಕ್ಕೆ ಕೂರ್ಚಿಗಳು ಹಾಕ್ಕೊಂಡು ಅಮಾವಾಸ್ಯೆಗಳಲ್ಲಿ ತೆಗಿಬಾರ್ದು, ಪೈಟ್ ಕಟ್ಕೋಣ. ಆ ಕೈನಲ್ಲಿ ಇಟ್ಕೊಂಡಿರೋದು ತುಂಬ ಚೆನ್ನಾಗಿದೆ. ಇದು ಇಟ್ಕೊಂಡಿದ್ದಾರೆ. ತುಂಬಾ ಸುಂದರವಾಗಿದೆ ಮೂರ್ತಿ. ತುಳಿತಾ ಇರೋದು, ತುಳಿಯುವಾಗ ಬೆಟ್ ಬರ್ತಾ ಇದೆ. ಚೆನ್ನಾಗಿರೋ ದೇವ್ರು ನೋಡೇ ಇಲ್ಲ ನಾವು. ವೇಣುಗೋಪಾಲ ಇದೆ, ಆಲಮ ಸರ್ಪ ಇದೆ, ಕಿರೀಟ ಸಾಗ, ಕೊರಳು ಬಾರಿಸ್ತಾ ಇರೋದು, ಹಸುಕರು ಜೈವಿಜರು. ಈ ಕೃಷ್ಣ ಹೊರಗಡೆ ಇಲ್ಲ ನಿಮಗೆ. ನೋಡ್ಬಿಟ್ಟು KRC ನೀರಿಗೆ ಹಾಕಿದ್ದಾರೆ ಆಗಲೇ, ನೀರು ಬಿಟ್ಟಿರ್ತಂತೆ. ನೀರು ಕಮ್ಮಿ ಆದಮೇಲೆ ಬೆಳಗೊಳ ಪೇಪರ್ ಮಿಲ್ಲು ಆನೆ ಕಂಡ ಮಾಡಿ ಕಟ್ಟೆ ಇತ್ತು ಊರಿಗೆ. ಅಲ್ಲಿ ಇದು ನವರಂಗ. ಇದರ ಮಧ್ಯಭಾಗದಲ್ಲಿ ಬಾಳೆ ಹೂವಿನ ಚಿತ್ರವನ್ನು ಕೆತ್ತಿದ್ದಾರೆ. ಅದರ ಮಧ್ಯಭಾಗದಲ್ಲಿ ಕಾಳಿಂಗ ಮರ್ದನ ಗಮನಿಸ್ಬೋದು.